ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತದ ಪಶ್ಚಿಮ ಘಟ್ಟಗಳ ದಟ್ಟ ಕಾಡುಗಳೊಳಗೆ ಸಾವಿರಾರು ವರ್ಷಗಳಿಂದ ಅಡಗಿರುವ ಒಂದು ಮಹಾ ರಹಸ್ಯದ ಬಗ್ಗೆ ನಿಮಗೆ ಗೊತ್ತಾ? ಇದು ಕೇವಲ ಔಷಧಿಗಳ ಕಥೆಯಲ್ಲ, ಇದು ಕಾಲವನ್ನೇ ಸವಾಲು ಹಾಕಿದ ಪ್ರಾಚೀನ ಜ್ಞಾನದ ಕಥೆ. ಪುರಾತನ ಸಿದ್ಧರು ಈ ಪರ್ವತಗಳ ಗುಹೆಗಳಲ್ಲಿ ಧ್ಯಾನಿಸುತ್ತಾ ಪ್ರಕೃತಿಯಲ್ಲೇ ಅಡಗಿರುವ ಅದ್ಭುತ ಚಿಕಿತ್ಸಾ ಶಕ್ತಿಗಳನ್ನು ಕಂಡುಹಿಡಿದರೆಂದು ಹೇಳಲಾಗುತ್ತೆ. ಕೆಲವು ಸಸ್ಯಗಳು ಮನುಷ್ಯನ ಆಯುಷ್ಯವನ್ನು ಹೆಚ್ಚಿಸ್ತವೆ, ಕೆಲವು ಭಯಾನಕ ರೋಗಗಳನ್ನು ಗುಣಪಡಿಸ್ತವೆ. ಇನ್ನು ಕೆಲವು ಸಸ್ಯಗಳ ಬಗ್ಗೆ ಇಂದಿನ ವಿಜ್ಞಾನಕ್ಕೂ ಸಂಪೂರ್ಣ ಅರಿವಿಲ್ಲ. ಹಾಗಾದರೆ ಪಶ್ಚಿಮ ಘಟ್ಟಗಳಲ್ಲಿ ನಿಜವಾಗಿಯೂ ಇಂತಹ ರಹಸ್ಯ ಔಷಧೀಯ ಸಸ್ಯಗಳಿವೆಯಾ? ಸಿದ್ಧ ವೈದ್ಯ ಶಾಸ್ತ್ರದ ಮೂಲವೇನು? ಸಾವಿರಾರು ವರ್ಷಗಳ ಹಿಂದೆ ಬದುಕಿದ್ದ ಸಿದ್ಧರು ಯಾವ ಜ್ಞಾನವನ್ನು ಬಿಟ್ಟು ಹೋಗಿದ್ದಾರೆ? ಈ ಸಂಚಿಕೆಯಲ್ಲಿ ಪಶ್ಚಿಮ ಘಟ್ಟಗಳ ರಹಸ್ಯಮಯ ಕಾಡುಗಳೊಳಗೆ ಅಡಗಿರುವ ಸಿದ್ಧ ವೈದ್ಯ ಶಾಸ್ತ್ರದ ಅದ್ಭುತ ರಹಸ್ಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ಈ ರಹಸ್ಯ ಸಂಗತಿಗಳನ್ನು ಕೊನೆವರೆಗೂ ನೋಡಿ, ಯಾಕಂದರೆ ನೀವು ಕೇಳಲಿರುವ ಈ ಸಂಗತಿಗಳು ನಿಮ್ಮನ್ನ ಬೆರಗುಗೊಳಿಸಬಹುದು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ದಟ್ಟಾರಣ್ಯದೊಳಗೆ ಮನುಷ್ಯನ ಹೆಜ್ಜೆಯೂ ಬೀಳದ ದಾರಿಗಳಿರ್ತಾವೆ. ಅಪರೂಪದ ಔಷಧೀಯ ಸಸ್ಯಗಳ ಪರಿಮಳ ತುಂಬಿ ಸೂಸುತ್ತಿರುವ ಗಾಳಿ ನಮ್ಮ ದೇಹವನ್ನ, ಮನಸ್ಸನ್ನ, ಆತ್ಮವನ್ನ ಚೈತನ್ಯಗೊಳಿಸ್ತಾವೆ. ಆ ಕಾಡುಗಳ ಮಧ್ಯೆ ಸಾವಿರಾರು ವರ್ಷಗಳಿಂದ ಗುಪ್ತವಾಗಿ ಸಂರಕ್ಷಿಸಲ್ಪಟ್ಟಿರುವ ಒಂದು ಜ್ಞಾನವಿದೆ. ಇದು ಕೇವಲ ಒಂದು ಪರ್ವತ ಶ್ರೇಣಿಯ ಕಥೆಯಲ್ಲ, ಇದು ಪ್ರಕೃತಿ, ಆಧ್ಯಾತ್ಮ ಮತ್ತು ವೈದ್ಯಶಾಸ್ತ್ರ ಒಂದಾಗಿ ಬೆಸೆದುಕೊಂಡಿರುವ ಭಾರತದ ಅತ್ಯಂತ ದೊಡ್ಡ ರಹಸ್ಯಗಳಲ್ಲಿ ಒಂದರ ಕಥೆ. ಭಾರತದ ಪಶ್ಚಿಮ ಕರಾವಳಿಯುದ್ದಕ್ಕೂ ಸುಮಾರು 1600 ಕಿಲೋಮೀಟರ್ಗಳಷ್ಟು ವಿಸ್ತರಿಸಿರುವ ಪಶ್ಚಿಮ ಘಟ್ಟಗಳು ಕೇವಲ ಭೌಗೋಳಿಕ ಅದ್ಭುತವಲ್ಲ. ಅನೇಕ ಸಿದ್ಧರು, ಯೋಗಿಗಳು ಮತ್ತು ವೈದ್ಯರು ತಮ್ಮ ಜ್ಞಾನವನ್ನು ರೂಪಿಸಿಕೊಂಡ ಜೀವಂತ ಪ್ರಯೋಗಾಲಯವೆಂದು ಅನೇಕರು ನಂಬ್ತಾರೆ. ಇಂದಿನ ವಿಜ್ಞಾನಿಗಳು ಬಯೋಡೈವರ್ಸಿಟಿಯ ಖಜಾನೆ ಎಂದು ಕರೆಯುವ ಈ ಪರ್ವತ ಶ್ರೇಣಿಯನ್ನ ಪ್ರಾಚೀನ ಸಿದ್ಧರು ಜೀವ ಉಳಿಸುವ ಔಷಧಿಗಳ ದೇವಾಲಯ ಎಂದು ಕಂಡಿದ್ರು. ಸಿದ್ಧ ವೈದ್ಯಶಾಸ್ತ್ರವು ಭಾರತದ ಅತ್ಯಂತ ಹಳೆಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಒಂದು. ಈ ಪದ್ಧತಿಯ ಮೂಲವನ್ನ ಸಿದ್ಧರು ಮತ್ತು ಯೋಗಿಗಳು ಕಂಡುಕೊಂಡಿದ್ರು. ಪಾರಂಪರಿಕ ನಂಬಿಕೆಯ ಪ್ರಕಾರ ಸಿದ್ಧ ವೈದ್ಯಶಾಸ್ತ್ರದ ಆದಿಗುರು ಅಗಸ್ತ್ಯ ಮಹರ್ಷಿ ಎಂದು ಪರಿಗಣಿಸಲಾಗುತ್ತೆ. ಅಗಸ್ತ್ಯರು ಕೇವಲ ಋಷಿಯಷ್ಟೇ ಅಲ್ಲ, ಔಷಧೀಯ ಸಸ್ಯಗಳು, ಯೋಗ, ರಸಾಯನಶಾಸ್ತ್ರ ಮತ್ತು ಮಾನವ ದೇಹದ ರಹಸ್ಯಗಳ ಮಹಾನ್ ಸಂಶೋಧಕ ಎಂದು ಪರಿಗಣಿಸಲಾಗುತ್ತೆ. ಸಿದ್ಧ ಪದ್ಧತಿಯ ಪ್ರಕಾರ ಮಾನವ ದೇಹವು ಪ್ರಕೃತಿಯ 5 ಮೂಲಭೂತ ತತ್ವಗಳಿಂದ ನಿರ್ಮಿತವಾಗಿದೆ. ಈ ತತ್ವಗಳ ಸಮತೋಲನ ಹಾಳಾದಾಗ ರೋಗಗಳು ಉಂಟಾಗ್ತವೆ. ಆಗ ಸಹಕಾರಿಯಾಗೋದೇ ಈ ಪ್ರಕೃತಿ. ಪಶ್ಚಿಮ ಘಟ್ಟಗಳನ್ನು ಜಗತ್ತಿನ ಅತ್ಯಂತ ಪ್ರಮುಖ ಜೀವ ವೈವಿಧ್ಯ ಪ್ರದೇಶಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತೆ. ಯುನೆಸ್ಕೋ ಈ ಪ್ರದೇಶದ ಹಲವು ಭಾಗಗಳನ್ನು ವಿಶ್ವ ಪರಂಪರೆಯ ತಾಣಗಳಾಗಿ ಗುರುತಿಸಿದೆ. ಈ ಕಾಡುಗಳಲ್ಲಿ ಸಾವಿರಾರು ಜಾತಿಯ ಸಸ್ಯಗಳು ಕಂಡುಬರ್ತವೆ. ಅವುಗಳಲ್ಲಿ ಅನೇಕ ಸಸ್ಯಗಳು ಜಗತ್ತಿನ ಬೇರೆಲ್ಲೂ ಕಂಡುಬರೋದಿಲ್ಲ. ಪ್ರಾಚೀನ ಸಿದ್ಧ ವೈದ್ಯರು ಈ ಪ್ರದೇಶವನ್ನು ಔಷಧೀಯ ಜ್ಞಾನದ ಭಂಡಾರವೆಂದು ಪರಿಗಣಿಸಿದರು. ಅವರ ಪ್ರಕಾರ ಪ್ರತಿಯೊಂದು ಪರ್ವತ, ಪ್ರತಿಯೊಂದು ಹೊಳೆ ಮತ್ತು ಪ್ರತಿಯೊಂದು ಕಾಡು ವಿಭಿನ್ನ ಔಷಧೀಯ ಶಕ್ತಿಯನ್ನು ಹೊಂದಿತ್ತು. ಅದರಲ್ಲೂ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲ್ಪಡುವ ಪ್ರದೇಶಗಳಲ್ಲಿ ಒಂದು ಅಗಸ್ತ್ಯ ಮಲೆ. ಪಾರಂಪರಿಕ ನಂಬಿಕೆಗಳ ಪ್ರಕಾರ ಅಗಸ್ತ್ಯ ಮಹರ್ಷಿಗಳು ಇಲ್ಲಿ ತಪಸ್ಸು ಮಾಡಿದ್ರು. ಇಲ್ಲಿನ ಕಾಡುಗಳಲ್ಲಿ ಅಪರೂಪದ ಔಷಧೀಯ ಸಸ್ಯಗಳು ಬೆಳೀತಾವೆ. ಸ್ಥಳೀಯ ಬುಡಕಟ್ಟು ಜನಾಂಗಗಳ ಪ್ರಕಾರ ಕೆಲವು ಸಸ್ಯಗಳು ನಿರ್ದಿಷ್ಟ ಋತುವಿನಲ್ಲಿ ಮಾತ್ರ ಕಾಣಿಸಿಕೊಳ್ತಾವೆ. ಕೆಲವು ಸಸ್ಯಗಳು ರಾತ್ರಿ ವೇಳೆ ವಿಶೇಷ ಪರಿಮಳವನ್ನು ಹೊರಹಾಕ್ತವೆ ಎಂಬ ಸತ್ಯದ ಅರಿವಿದೆ. ಸಿದ್ಧ ವೈದ್ಯಶಾಸ್ತ್ರದಲ್ಲಿ ಬಳಸುವ ಅನೇಕ ಸಸ್ಯಗಳು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರ್ತವೆ. ಆದರೆ ಅವುಗಳನ್ನು ಗುರುತಿಸುವುದು ಸುಲಭವಲ್ಲ. ಒಂದೇ ರೀತಿಯಾಗಿ ಕಾಣುವ 2 ಸಸ್ಯಗಳಲ್ಲಿ ಒಂದಕ್ಕೆ ಮಾತ್ರ ಔಷಧೀಯ ಗುಣವಿರಬಹುದು, ಮತ್ತೊಂದಕ್ಕೆ ಇರದೇ ಇರಬಹುದು. ಹೀಗೆ ಪ್ರಾಚೀನ ಸಿದ್ಧರು ಕೇವಲ ಸಸ್ಯದ ರೂಪವನ್ನಷ್ಟೇ ನೋಡ್ತಿರಲಿಲ್ಲ. ಅದು ಯಾವ ಮಣ್ಣಿನಲ್ಲಿ ಬೆಳೀತು, ಯಾವ ಋತುವಿನಲ್ಲಿ ಸಂಗ್ರಹಿಸಲಾಯಿತು, ಯಾವ ಸಮಯದಲ್ಲಿ ಕಿತ್ತಿದ್ರು ಎಂಬ ಅಂಶಗಳನ್ನು ಪರಿಗಣಿಸುತ್ತಿದ್ದರು. ಅವರ ಪ್ರಕಾರ ಔಷಧೀಯ ಶಕ್ತಿ ಈ ಎಲ್ಲ ಅಂಶಗಳ ಮೇಲೆ ಅವಲಂಬಿತವಾಗಿತ್ತು. ಪಶ್ಚಿಮ ಘಟ್ಟಗಳ ಅನೇಕ ಭಾಗಗಳಲ್ಲಿ ಸಿದ್ಧರು ವಾಸಿಸುತ್ತಿದ್ದಾರೆಂಬ ಸತ್ಯ ನಮ್ಮೆಲ್ಲರಿಗೂ ಗೊತ್ತಿದೆ. ದಟ್ಟ ಕಾಡುಗಳೊಳಗಿನ ಗುಹೆಗಳು, ಪರ್ವತದ ಕಲ್ಲಿನ ಆಶ್ರಯಗಳು ಮತ್ತು ದುರ್ಗಮ ಸ್ಥಳಗಳನ್ನು ಜನರು ಇಂದಿಗೂ ಸಿದ್ಧರ ತಪೋಭೂಮಿಗಳೆಂದು ಗುರುತಿಸುತ್ತಾರೆ.
ಸ್ಥಳೀಯ ಕಥೆಗಳ ಪ್ರಕಾರ ಕೆಲ ಸಿದ್ಧರು ವರ್ಷಗಳ ಕಾಲ ಧ್ಯಾನದಲ್ಲಿ ತೊಡಗಿ ಪ್ರಕೃತಿಯ ರಹಸ್ಯಗಳನ್ನು ಅರಿತುಕೊಂಡಿದ್ದರು. ಅವರು ಔಷಧೀಯ ಸಸ್ಯಗಳ ಗುಣಗಳನ್ನು ಅಧ್ಯಯನ ಮಾಡಿ ಚಿಕಿತ್ಸಾ ವಿಧಾನಗಳನ್ನು ಅಭಿವೃದ್ಧಿಪಡಿಸಿದ್ರು ಎಂದು ನಂಬಲಾಗುತ್ತೆ. ಸಿದ್ಧ ವೈದ್ಯಶಾಸ್ತ್ರದಲ್ಲಿ ನಾಡಿ ಪರೀಕ್ಷೆಗೆ ಮಹತ್ವದ ಸ್ಥಾನವಿದೆ. ವೈದ್ಯರು ರೋಗಿಯ ನಾಡಿಯನ್ನು ಸ್ಪರ್ಶಿಸಿ ದೇಹದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಸಿದ್ಧರ ಪ್ರಕಾರ ಮಾನವ ದೇಹವು ಪ್ರಕೃತಿಯೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ. ಪರ್ವತಗಳ ಹವಾಮಾನ, ನೀರು, ಆಹಾರ ಮತ್ತು ಪರಿಸರ ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. ಪಶ್ಚಿಮ ಘಟ್ಟಗಳ ಶುದ್ಧ ವಾತಾವರಣ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಈ ಜ್ಞಾನವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ ಎಂದು ಅನೇಕ ಸಂಶೋಧಕರು ಅಭಿಪ್ರಾಯಪಡ್ತಾರೆ. ಸಿದ್ಧ ಸಾಹಿತ್ಯದಲ್ಲಿ ದೀರ್ಘಾಯುಷ್ಯ ಮತ್ತು ಆರೋಗ್ಯದ ಬಗ್ಗೆ ಅನೇಕ ಉಲ್ಲೇಖಗಳು ಸಿಗ್ತವೆ. ಕೆಲ ಸಿದ್ಧರು ಮಾನವ ಜೀವನವನ್ನು ವಿಸ್ತರಿಸುವ ಮಾರ್ಗಗಳನ್ನು ಹುಡುಕಿದರು. ಇದಕ್ಕಾಗಿ ಅಪರೂಪದ ಸಸ್ಯಗಳು, ಖನಿಜಗಳು ಮತ್ತು ನೈಸರ್ಗಿಕ ಪದಾರ್ಥಗಳನ್ನು ಅಧ್ಯಯನ ಮಾಡ್ತಿದ್ರು. ಈ ಕಥೆಯಲ್ಲಿ ಅತಿಶಯೋಕ್ತಿ ಇರಬಹುದು, ಆದರೆ ಪ್ರಕೃತಿಯಿಂದ ಆರೋಗ್ಯವನ್ನು ಕಾಪಾಡುವ ಜ್ಞಾನವನ್ನು ಅವರು ಅಭಿವೃದ್ಧಿಪಡಿಸಿದರು ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿರುವ ಪರ್ವತ ಶ್ರೇಣಿಯು ಅನೇಕ ನದಿಗಳಿಗೆ ಮೂಲವಾಗಿದೆ. ಇಲ್ಲಿನ ತೇವಾಂಶ, ಮಳೆ ಮತ್ತು ವಿಶಿಷ್ಟ ಪರಿಸರ ವ್ಯವಸ್ಥೆಯು ಸಾವಿರಾರು ಜಾತಿಯ ಸಸ್ಯಗಳಿಗೆ ಆಶ್ರಯ ಒದಗಿಸಿದೆ. ಇದರಿಂದಲೇ ಔಷಧೀಯ ಸಸ್ಯಗಳ ವೈವಿಧ್ಯ ಹೆಚ್ಚಾಗಿರೋದು. ಅನೇಕ ಆಧುನಿಕ ಸಂಶೋಧಕರು ಈ ಪ್ರದೇಶದ ಸಸ್ಯಗಳ ಔಷಧೀಯ ಗುಣಗಳನ್ನು ಅಧ್ಯಯನ ಮಾಡುತ್ತಿದ್ದಾರೆ. ಕೆಲ ಸಸ್ಯಗಳಲ್ಲಿ ಜೀವಾಣು ನಿರೋಧಕ ಮತ್ತು ಉರಿಯೂತ ಕಡಿಮೆ ಮಾಡುವ ಗುಣಗಳಿರುವುದನ್ನು ವಿಜ್ಞಾನಿಗಳು ಪರಿಶೀಲಿಸುತ್ತಿದ್ದಾರೆ. ಇಂದು ವಿಜ್ಞಾನಿಗಳು ಮತ್ತು ಪಾರಂಪರಿಕ ವೈದ್ಯರು ಒಂದೇ ಪ್ರಶ್ನೆಯನ್ನು ಕೇಳ್ತಾರೆ: ಪ್ರಾಚೀನ ಸಿದ್ಧರು ಹೇಗೆ ಇಷ್ಟು ಸಸ್ಯಗಳ ಗುಣಗಳನ್ನು ಗುರುತಿಸಿದರು? ಸಾವಿರಾರು ವರ್ಷಗಳ ಹಿಂದೆ ಪ್ರಯೋಗಾಲಯಗಳಿಲ್ಲದ ಸಮಯದಲ್ಲಿ ಈ ಜ್ಞಾನವನ್ನು ಹೇಗೆ ಸಂಗ್ರಹಿಸಿದ್ರು ಎಂಬ ಪ್ರಶ್ನೆಯನ್ನು ಕೇಳ್ತಾರೆ. ಇದಕ್ಕೆ ಉತ್ತರ ತುಂಬಾನೇ ಸರಳ. ಅವರು ಪ್ರಕೃತಿಯೊಂದಿಗೆ ನಿಗೂಢ ಸಂಪರ್ಕವನ್ನು ಸಾಧಿಸಿದರು. ಪ್ರಕೃತಿಯಲ್ಲಾಗುವ ಬದಲಾವಣೆಗಳನ್ನು ನಿರಂತರವಾಗಿ ಗಮನಿಸ್ತಿದ್ರು. ನಂತರದಲ್ಲಿ ತಾವು ಕಂಡುಕೊಂಡ ಜ್ಞಾನವನ್ನು ಪೀಳಿಗೆಯಿಂದ ಪೀಳಿಗೆಗೆ ಹಂಚಿಕೊಂಡರು. ತಮ್ಮ ಸ್ವಂತ ಅನುಭವವನ್ನು ದಾಖಲಿಸಿದರು. ಈ ಪ್ರಕ್ರಿಯೆಯೇ ಸಿದ್ಧ ವೈದ್ಯಶಾಸ್ತ್ರದ ಬುನಾದಿಯಾಯಿತು. ಇಂದು ಪಶ್ಚಿಮ ಘಟ್ಟಗಳು ಹಲವು ಸವಾಲುಗಳನ್ನು ಎದುರಿಸ್ತಿವೆ. ಅರಣ್ಯ ನಾಶ, ಹವಾಮಾನ ಬದಲಾವಣೆ ಮತ್ತು ಅತಿಯಾದ ಮಾನವ ಹಸ್ತಕ್ಷೇಪವು ಈ ಪ್ರದೇಶದ ಜೀವ ವೈವಿಧ್ಯಕ್ಕೆ ಅಪಾಯವನ್ನುಂಟು ಮಾಡ್ತಿದೆ. ಅನೇಕ ಅಪರೂಪದ ಸಸ್ಯಗಳು ಅಳಿವಿನೆಂಚಿನಲ್ಲಿವೆ. ಅವುಗಳೊಂದಿಗೆ ಶತಮಾನಗಳಷ್ಟು ಹಳೆಯ ವೈದ್ಯಕೀಯ ಜ್ಞಾನವು ಕಣ್ಮರೆಯಾಗುವ ಅಪಾಯವಿದೆ. ಆದ್ದರಿಂದ ಈ ಪ್ರದೇಶದ ಸಂರಕ್ಷಣೆ ಕೇವಲ ಪರಿಸರದ ದೃಷ್ಟಿಯಿಂದ ಮಾತ್ರವಲ್ಲ, ಸಾಂಸ್ಕೃತಿಕ ಮತ್ತು ವೈದ್ಯಕೀಯ ಪರಂಪರೆಯ ದೃಷ್ಟಿಯಿಂದಲೂ ಅತ್ಯಂತ ಮಹತ್ವದ್ದಾಗಿದೆ. ಇಂದಿಗೂ ಪಶ್ಚಿಮ ಘಟ್ಟಗಳ ದಟ್ಟ ಕಾಡುಗಳಲ್ಲಿ ಅನೇಕ ರಹಸ್ಯಗಳು ಅಡಗಿವೆ. ಅಲ್ಲಿ ಇನ್ನೂ ವಿಜ್ಞಾನಕ್ಕೆ ತಿಳಿಯದ ಸಸ್ಯಗಳಿವೆಯಾ? ಸಿದ್ಧರು ಬಳಸಿದ ಕೆಲವು ಔಷಧಿಗಳ ಸಂಪೂರ್ಣ ರಹಸ್ಯಗಳು ಕಣ್ಮರೆಯಾಗಿವೆಯಾ? ಪ್ರಕೃತಿಯೊಂದಿಗೆ ಸಮನ್ವಯದಿಂದ ಬದುಕುವ ಆ ಜ್ಞಾನವನ್ನು ನಾವು ಮರೆತು ಬಿಟ್ಟೇವಾ ಅನ್ನೋ ನಾನಾ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಇನ್ನೂ ಮುಂದುವರೆದಿದೆ. ಆದರೆ ಒಂದು ಸಂಗತಿ ಮಾತ್ರ ಇನ್ನೂ ಸ್ಪಷ್ಟ: ಪಶ್ಚಿಮ ಘಟ್ಟಗಳು ಕೇವಲ ಪರ್ವತಗಳ ಸರಪಳಿಯಲ್ಲ. ಅವು ಸಾವಿರಾರು ವರ್ಷಗಳ ಜ್ಞಾನ, ಪ್ರಕೃತಿಯ ಅದ್ಭುತ ಮತ್ತು ಮಾನವ ಕುತೂಹಲದ ಜೀವಂತ ಸಾಕ್ಷಿಗಳಾಗಿವೆ. ಅಲ್ಲಿನ ಕಾಡುಗಳಲ್ಲಿ ಬೀಸುವ ಗಾಳಿಯ ಪ್ರತಿಯೊಂದು ಅಲೆ, ಹರಿಯುವ ಪ್ರತಿಯೊಂದು ಹೊಳೆ ಮತ್ತು ಬೆಳೆಯುವ ಪ್ರತಿಯೊಂದು ಸಸ್ಯವೂ ಒಂದೊಂದು ಕಥೆಯನ್ನು ಹೇಳ್ತಾವೆ. ಅದು ಸಿದ್ಧರ ಕಥೆ, ಅದು ಪ್ರಕೃತಿಯ ಕಥೆ, ಅದು ಇನ್ನೂ ಸಂಪೂರ್ಣವಾಗಿ ಅನಾವರಣಗೊಳ್ಳದ ಭಾರತದ ಮಹಾನ್ ರಹಸ್ಯಗಳ ಕಥೆ. ಬಹುಶಃ ಆ ರಹಸ್ಯ ಇಂದಿಗೂ ಪಶ್ಚಿಮ ಘಟ್ಟಗಳ ಮೋಡಗಳ ನಡುವೆ ಅಡಗಿರಬಹುದು. ಆ ಶೋಧನೆಗೆ ಶುದ್ಧ ಮನಸ್ಸಿನಿಂದ ಇಳಿದಾಗಲೇ ಪ್ರಕೃತಿ ತನ್ನನ್ನು ತಾನು ತೆರೆದುಕೊಳ್ಳುತ್ತೆ. ಅಗಾಧ ರಹಸ್ಯಗಳಲ್ಲಿ ಒಂದಿಷ್ಟನ್ನು ಮಾನವನ ಒಳಿತಿಗಾಗಿ ನೀಡುತ್ತೆ ಅನ್ನೋದು ಎಂದೆಂದಿಗೂ ಸತ್ಯವೇ. ಇವಿಷ್ಟು ಪಶ್ಚಿಮ ಘಟ್ಟಗಳು ಸಿದ್ಧ ವೈದ್ಯಶಾಸ್ತ್ರದ ರಹಸ್ಯಗಳ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.